ಅಯೋಧ್ಯೆಗೆ ಹೋಗಿ ರಾಮಲಲ್ಲ ದೇವರ ದರ್ಶನ ಏನೋ ಮುಗಿಸ್ಕೊಂಡು ನಾನು ವಾಪಸ್ ಹೊರಡುವಾಗ ಪ್ರಸಾದ ಕೊಟ್ಟರು, ಈ ಥರ ಪ್ಯಾಕೆಟ್ ಕೊಡ್ತಾರೆ. ಅದನ್ನೆಲ್ಲ ತೊಗೊಂಡು ನಾನು ವಾಪಸ್ ರೂಮ್ ಕಡೆ ಹೊರಟೆ. ಹೋಗೋಷ್ಟರಲ್ಲಿ ಸಾಯಂಕಾಲ ಆಗಿತ್ತು, ಸೂರ್ಯಾಸ್ತ ಆಗ್ತಾಯಿತ್ತು. ಅದನ್ನೆಲ್ಲ ವ್ಯೂನ ನಾನು ನೋಡಿಕೊಂಡು ಬೆಂಗಳೂರಿಂದ ಕುಕ್ಕರು ಎಲ್ಲ ತಂದಿದ್ದೆ ಸರಿ ಅಂತ ಅನ್ನಕ್ಕೆ ಇಟ್ಟೆ. ಬಿಸಿ ಬಿಸಿ ಅನ್ನ ಏನೋ ರೆಡಿ ಆಯಿತು. ಅದ್ರ ಜೊತೆಗೆ ಬೆಂಗಳೂರಿಂದ ಮಾಡ್ಕೊಂಡು ಬಂದಿರೋ ಚಿತ್ರಾನ್ನದ ಗೊಜ್ಜು, ಟೊಮೆಟೊ ಗೊಜ್ಜು, ಉಪ್ಪು ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಊಟನ ಮಾಡಿದೆ. ಅಂತೂ ಬೆಂಗಳೂರಿಂದ ಎಲೆಕ್ಟ್ರಿಕ್ ಕುಕ್ಕರು, ಚಿತ್ರಾನ್ನದ ಗೊಜ್ಜು, ಟೊಮೆಟೊ ಚಟ್ನಿ, ಉಪ್ಪು ಮೆಣಸಿನ್ಕಾಯಿ ತಂದಿದ್ದು ತುಂಬ ಒಳ್ಳೆಯದಾಯಿತು. ನಾನೇನಾದ್ರು ಇಲ್ಲಿ ಲೋಕಲ್ ಫುಡ್ಗೆ ನಂಬ್ಕೊಂಡಿದ್ದಿದ್ರೆ ತುಂಬ ಕಷ್ಟ ಆಗೋದು. ಏಕೆಂದರೆ ನಮಗೆ ಈ ಸೌತ್ ಇಂಡಿಯನ್ ಫುಡ್ಡೇ ಬೇಕು. ನಮ್ಮಂಥವ್ರಿಗೆ ಇಲ್ಲಿನ ರೋಟಿ ಅದು ಇದು ಸಮೋಸ, ಬೆಳಗ್ಗೆ ಸಮೋಸ, ಕಚೋರಿ, ರೋಟಿ ಇವ್ಯಾವು ಸೆಟ್ ಆಗಲ್ಲ. ನಮಗೆಲ್ಲ ಬೆಳಗ್ಗೆನೇ ಇಡ್ಲಿ, ದೋಸೆ, ಪುಳಿಯೋಗರೆ, ಚಿತ್ರಾನ್ನ, ಅವಲಕ್ಕಿ ಇವಿದ್ರೇ ಸೆಟ್ ಆಗೋದು. ಇಲ್ಲಿ ಇದು ಯಾವುದು ಸಿಗಲ್ಲ. ಇಲ್ಲಿಗೆ ಬರ್ತಾ ಇದ್ದೀರಾ ಅಂದರೆ ನಿಮಗೆ ಬೆಳಗ್ಗೆನೇ ಸಮೋಸ, ಜಿಲೇಬಿ, ಕಚೋರಿ, ಚೋಲೆ ಭಟೂರೆ ಇಂಥವು ಸೆಟ್ ಆಗುತ್ತೆ ಅಂದರೆ ಪರವಾಗಿಲ್ಲ. ಇಲ್ಲ ಅಂದರೆ ನಿಮ್ಗೇನೇನು ಬೇಕೋ ಅಲ್ಲಿಂದನೇ ವ್ಯವಸ್ಥೆ ಮಾಡ್ಕೊಂಡು ಬನ್ನಿ. ಇಂಥ ಗೊಜ್ಜುಗಳೆಲ್ಲ ಮಾಡ್ಕೊಂಬನ್ನಿ. ಅಂದರೆ ಮಾವಿನಕಾಯಿ ಗೊಜ್ಜಾಗಿರ್ಬೋದು, ಚಿತ್ರಾನ್ನ ಗೊಜ್ಜಾಗಿರ್ಬೋದು, ಟೊಮೆಟೊ ಗೊಜ್ಜಾಗಿರ್ಬೋದು, ಅಥವಾ ಚಟ್ನಿ ಪುಡಿ ಅದು ಇದು ಎಲ್ಲ ತೊಗೊಂಬಂದ್ಬಿಟ್ರೆ ಬರ್ತಾ ಒಂದು ಎಲೆಕ್ಟ್ರಿಕ್ ಕುಕ್ಕರ್ ತೊಗೊಂಬಂದ್ಬಿಡಿ. ಇಲ್ಲೇ ಅನ್ನ ಮಾಡ್ಕೊಳ್ಳಿ, ಗೊಜ್ಜು ಚಟ್ನಿ ಪುಡಿ ಹಾಕ್ಕೊಂಡು ತಿನ್ಕೊಳ್ಳಿ. ಆರಾಮಾಗಿ ಇಲ್ಲಿ ನೀವು ದಿನನ ಕಳೀಬೋದು. ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದೇಳೋಷ್ಟರಲ್ಲಿ 7 ಗಂಟೆ ಆಗಿತ್ತು. ಹೋಗಿ ಕರ್ಟನ್ನ ತೆಗೆದೆ. ಆವಾಗ ಬೆಳಕೆಲ್ಲ ಆಗಿತ್ತು. ಸ್ನಾನ ಗೀನ ಎಲ್ಲ ಮಾಡಿಕೊಂಡು ಫ್ರೆಶ್ ಅಪ್ ಎಲ್ಲ ಆಗಿ ನಾನು ರೂಮಿಂದ ಹೊರಟೆ. ನಾನು ಒಂದು ಟೀನ ಕುಡಿಯೋಣ ಅಂತ ಅಲ್ಲಿ ಇಲ್ಲಿ ಹೋಟ್ಲನ್ನ ಹುಡುಕ್ತಾ ಇದ್ದೆ. ನನಗೆ ಎಲ್ಲೂ ಸಿಗಲಿಲ್ಲ. ಲಾಸ್ಟಲ್ಲಿ ಒಂದು ಕಡೆ ಟೀ ಕೊಡ್ತಾಯಿದ್ರು, ಅಲ್ಲಿ ಟೀನ ಕುಡ್ಕೊಂಡೆ. ಆಮೇಲೆ ತಿಂಡಿಗೆ ಅಂತ ಹೋಟ್ಲ್ ಹುಡುಕಿದಾಗ ಒಂದು ಶಾಕಾಹಾರಿ ಭೋಜನಾಲಯ ಸಿಕ್ತು. ಅಲ್ಲಿ ಹೋದಾಗ ಬಿಸಿ ಬಿಸಿ ರೋಟಿನ ಹಾಗೆ ಬೆಂಕಿಲಿ ಸುಡ್ತಾಯಿದ್ರು. ಸರಿ ಅಂತ ನಾನು ರೋಟಿ ದಾಲ್ನ ತೊಗೊಂಡೆ, ಜೊತೆಗೆ ಚಟ್ನಿ ಎಲ್ಲ ಕೊಟ್ಟಿದ್ದರು. ನಾನು ಫಾರ್ ದ ಫಸ್ಟ್ ಟೈಮ್ ಬೆಳಗ್ಗೆನೇ ಈ ಥರ ರೋಟಿ ತಿಂದು ಎಲ್ಲ ಅಭ್ಯಾಸ ಇಲ್ಲ. ಏನೋ ಇಷ್ಟು ದೂರ ಬಂದಮೇಲೆ ಅಡ್ಜಸ್ಟ್ ಮಾಡಿಕೊಳ್ಳೇಬೇಕು ಅಂತ ರೋಟಿ ದಾಲ್ ಏನೋ ತಿನ್ಕೊಂಡೆ. ಟೇಸ್ಟ್ ಏನೋ ಚೆನ್ನಾಗಿತ್ತು. ಇದೊಂಥರ ಹೊಸ ಎಕ್ಸ್ಪೀರಿಯೆನ್ಸು. ತಿಂಡಿ ತಿನ್ಕೊಂಡು ನಾನು ಹೊರಟಿದ್ದು ಗುಪ್ತಾರ್ ಘಾಟ್ಗೆ. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.